ಎಸ್ ಎಸ್ ವೀಕ್ಷಕರೇ, ಇವತ್ತು ನಾವು ರೋಹಿಣಿ ನಕ್ಷತ್ರ ಮತ್ತು ವೃಷಭ ರಾಶಿಗಳ ಬಗ್ಗೆ ಮಾತಾಡ್ತಾ ಇದೀವಿ. ನಿಮ್ಮ ಜೀವನದಲ್ಲೂ ಸಾಕಷ್ಟು ಸಮಸ್ಯೆಗಳಿರುತ್ತೆ, ಅದಕ್ಕೆ ನಿಮ್ಗೆ ಪರಿಹಾರ ಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರೋಂತ ನಂಬರ್ಗೆ ಕರೆ ಮಾಡಿ ಮೇಡಮ್ ಅವ್ರ ಜೊತೆ ಡೈರೆಕ್ಟ್ ಆಗಿ ಮಾತಾಡ್ಬೋದು. ಅದೇ ರೀತಿ ನೋಡಿ, ಇವಾಗ ನಾಳೆ ಬಂದು 8ನೇ ತಾರೀಕು ಆಗಿರುತ್ತೆ. 8 and 1 ಕಾಂಬಿನೇಷನ್. ಸೊ ಅದಕ್ಕೂ ಮುಂಚೆ ನೋಡಿ, ನೆಕ್ಸ್ಟ್ ಇಯರ್ ಅಂದ್ರೆ 2026ಗೆ ನಾವು ಈ ವರ್ಷ ಹೇಳಿದ್ದೆ ನಾನು 2025ನೇ ಇಸ್ವಿಯಲ್ಲಿ 2 ಅನ್ನೋ ನಂಬರ್ ತುಂಬಾ ಡೇಂಜರಸ್ ಆಗಿರುತ್ತೆ. ಅದೇ ರೀತಿ 9 ಅನ್ನೋ ನಂಬರ್ ತುಂಬಾ ಡೇಂಜರಸ್ ಆಗಿರುತ್ತೆ ಅಂತ ಸಾಲ್ ಇನ್ಸಿಡೆಂಟ್ ಗಳೆಲ್ಲ ಈ ಜನವರಿಯಿಂದ ಇದೇ ಡಿಸೆಂಬರ್ ವರೆಗೂ ಸಾಲ್ ಇನ್ಸಿಡೆಂಟ್ ಎಲ್ಲ 2ನೇ ತಾರೀಕು, 20ನೇ ತಾರೀಕು, 2ನೇ ತಾರೀಕು ಹುಟ್ಟಿರೋರು, 20ನೇ ತಾರೀಕು ಹುಟ್ಟಿರೋರ್ಗೆ, ಇದೇ ರೀತಿ 11ನೇ ತಾರೀಕು, 9ನೇ ತಾರೀಕು, 18ನೇ ತಾರೀಕು, ಮತ್ತೆ ಕೆಂಪು ಮತ್ತೆ ಬಿಳಿ ಬಣ್ಣ ಎಲ್ಲಿ ಮಿಕ್ಸ್ ಇರುತ್ತೆ ಅಲ್ಲಿ ಫ್ಲೈಟ್ ಆಕ್ಸಿಡೆಂಟ್ ಎಲ್ಲವನ್ನು ನೋಡ್ಕೊಂಡ್ ಬಂದ್ವಿ. ಅದೇ ರೀತಿ ನೋಡಿ, ಈ ತಿಂಗಳು 11ನೇ ತಿಂಗಳು, ನಾನು ಸ್ಟಾರ್ಟಿಂಗ್ ಹೇಳಿದ್ದೆ 11ನೇ ತಿಂಗಳು, ಈ ತಿಂಗಳು ಕೂಡ ಏನಾದ್ರೂ ಒಂದು ತುಂಬಾ ಯಾವ್ದಾದ್ರು ಒಂದು ಯಾರನ್ನಾದ್ರೂ ಒಬ್ಬರನ್ನ ಕಳ್ಕೊಳ್ಳೋದಾಗಿರ್ಬೋದು, ಏನಾದ್ರೂ ಒಂದು ಅಹಿತಕರ ಘಟನೆಯನ್ನ ಇನ್ನ ಮುಗುದಿಲ್ಲ. ಈ ವರ್ಷಕ್ಕೆ ಕೊನೆಯ ಕೆಟ್ಟ ಒಂದು ತಿಂಗಳು ಇದಾಗಿರುತ್ತೆ. ಸೊ ಈ ತಿಂಗಳಲ್ಲಿ ಯಾರು ಎಲ್ಲೂ ಹೊರಗಡೆ ಹೋಗ್ಬೇಡಿ ಅಂತ ಕೂಡ ಹೇಳಿದ್ದೆ, ನೀರಿನಿಂದ ಅಪಾಯ ಆಗಿರ್ಬೋದು ಅಂತ. ನೋಡಿ, ನಿನ್ನೆ ಕೂಡ ಒಬ್ರು ಫಿಲಂ ಆಕ್ಟರ್ ಒಬ್ರು ತೀರ್ಕೊಂಡಿದ್ದಾರೆ. ಅವ್ರಿಗೇನಂತ ವಯಸ್ಸೇನಿಲ್ಲ, ಹರೀಶ್ ರಾಯ್ ಅಂತ ಹೇಳ್ಬಿಟ್ಟು. ಅವರು ಈ KGF ಮೂವಿಯಿಂದ ತುಂಬಾ ಖ್ಯಾತಿ ಹೊಂದಿದ್ದಾರೆ. ಸೊ ಅಲ್ಲಿಂದ ಗುರ್ತಿಸ್ಕೊಂಡಿದ್ದಾರೆ. ಅದ್ ಮುಂಚೆ ಬಹಳಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ, ಆದ್ರೆ ಅವ್ರು ಗುರ್ತಿಸ್ಕೊಂಡಿರೋದೇ ಈ ಒಂದು ಸಿನಿಮಾದಿಂದ. ಸೊ ಈ ಸಿನಿಮಾದಲ್ಲಿ ಗುರ್ತಿಸ್ಕೊಂಡಿರೋದ್ರಿಂದ ನೋಡಿ, ಇನ್ನೊಂದು ಏನಪ್ಪಾ ಅಂತಾನೆ, ಇದೇ ಬರೋ ವರ್ಷ 2026ಕ್ಕೆ 6 ಅನ್ನೋದು ತುಂಬಾ ಡೇಂಜರ್ ಆಗಿರುತ್ತೆ. 6 ಅನ್ನೋ ನಂಬರು, 6, 15, 24 ಅನ್ನೋ ನಂಬರು ಈ ನೆಕ್ಸ್ಟ್ ಇಯರ್ಗೆ ತುಂಬಾ ನೆಗೆಟಿವ್ ನಂಬರ್ ಆಗಿರುತ್ತೆ. ಆ ತಿಂಗಳಲ್ಲಿ ಹುಟ್ಟಿರೋರಾಗಿರ್ಬೋದು, ಆ ಡೇಟ್ ಅಲ್ಲಿ ಹುಟ್ಟಿರೋರಾಗಿರ್ಬೋದು, ಅದೇ ರೀತಿ 6ನೇ ತಿಂಗಳಲ್ಲಿ 6 ಗಂಟೆ ಆಗಿರ್ಬೋದು. ಈ ರೀತಿ ಟೈಮಲ್ಲಿ 6, 15, 24ನೇ ಡೇಟ್ ಅಲ್ಲಿ ಯಾರೆಲ್ಲ ಹುಟ್ಟಿರ್ತಾರೆ, ಆ ತಿಂಗಳಲ್ಲಿ ಆ ಡೇಟ್ಗಳಲ್ಲಿ ಏನಾದ್ರೂ ಒಂದು ಅನಾಹುತ ಆಗ್ತಾ ಹೋಗುತ್ತೆ. ಪ್ರಪಂಚದಲ್ಲಿ ಎಲ್ಲೇ ಆಗ್ಬೋದು, ರಾಜ್ಯದಲ್ಲಿ ಆಗ್ಬೋದು, ನಮ್ಮ ಮನೆಯಲ್ಲೇ ಆಗ್ಬೋದು, ಎಲ್ಲ ಒಂದ್ ಕಡೆ ಈ ತರ ಆಗ್ತಾ ಇರುತ್ತೆ. ಅದೇ ರೀತಿ 8 ಅನ್ನೋದು ಕೂಡ ತುಂಬಾ ಡೇಂಜರಸ್ ಆಗಿರುತ್ತೆ. ಬರೋ ವರ್ಷಕ್ಕೆ 8 ಮತ್ತೆ 17, ಅದೇ ತರ 26 ಅನ್ನೋ ಡೇಟು ತುಂಬಾ ಡೇಂಜರಸ್ ಆಗಿರುತ್ತೆ. ಈ 8 ಅನ್ನೋ ಡೇಟು ಬರೋ ವರ್ಷಕ್ಕೆ ಅಂದ್ರೆ ಕಪ್ಪು ಬಣ್ಣ ಕೂಡ ತುಂಬಾ ಡೇಂಜರ್ ಬಣ್ಣ ಆಗಿರುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ಕಾರ್ ನಂಬರ್ ಆಗಿರ್ಬೋದು, ನಮ್ಮ ಮನೆ ನಂಬರ್ ಆಗಿರ್ಬೋದು, ನಮ್ಮ ಮೊಬೈಲ್ ನಂಬರ್ ಅಲ್ಲಿ ಎಲ್ಲಿ 6 ಎಂಡ್ ಆಗಿರುತ್ತೆ, ಎಲ್ಲಿ 6 ಜಾಸ್ತಿ ಪಾಸ್ ಆಗಿರುತ್ತೆ. ಅದೇ ರೀತಿ 8 ಅನ್ನೋ ನಂಬರ್ ಎಲ್ಲಿ ಪಾಸ್ ಆಗಿರುತ್ತೆ, ನಮ್ಮ ವೆಹಿಕಲ್ ನಂಬರ್ ಅಲ್ಲಿ 8 ಎಲ್ಲಿರುತ್ತೆ. ಅದೇ ರೀತಿ ಕಪ್ಪು ಬಣ್ಣ, ಅದೇ ರೀತಿ ನೀಲಿ ಬಣ್ಣ, ಈ ಎಲ್ಲವೂ ಡೇಂಜರಸ್ ಆಗಿರುತ್ತೆ ಮುಂದಿನ ವರ್ಷಕ್ಕೆ. ಯಾರ್ಯಾರ್ದೆಲ್ಲ ಫೋನ್ ನಂಬರ್ ಅಲ್ಲಿ 6 ಇರುತ್ತೆ, ಯಾಕಂದ್ರೆ ಫೋನ್ ನಂಬರ್ ಚೇಂಜ್ ಮಾಡ್ಕೊಳಕ್ ಆಗಲ್ಲ. ಆ ಡೇಟ್ ಅಲ್ಲಿ ನಂಬರ್ ಚೇಂಜ್ ಮಾಡ್ಕೊಳ್ಬಹುದು. ಆ ಡೇಟ್ ಅಲ್ಲಿ ಹುಟ್ಟಿರೋರು ಕಾರ್ ನಂಬರ್, ವೆಹಿಕಲ್ ನಂಬರ್ ಎಲ್ಲ ಚೇಂಜ್ ಮಾಡ್ಕೊಳಕ್ ಆಗಲ್ಲ. ಸೊ ಹುಷಾರಾಗಿರ್ಬೇಕಾಗುತ್ತೆ. ಇವಾಗ ನೆಕ್ಸ್ಟ್ ಇಯರ್ ಜನವರಿಯಿಂದ 6 ಅನ್ನೋದು ತುಂಬಾ ಡೇಂಜರು, 8 ಅನ್ನೋದು ತುಂಬಾ ಡೇಂಜರು. ಅದೇ ರೀತಿ ಮುಂದಿನ ವರ್ಷದ ಒಂದು ರಿಸಲ್ಟ್ ಇವಾಗೆ ಗೊತ್ತಾಗ್ತಾ ಇದೆ. ನೋಡಿ, ಯಶ್ ಅವರು 8ನೇ ತಾರೀಕು ಹುಟ್ಟಿರ್ತಾರೆ. ಸೊ ಅವರು KGF ಮೂವಿ ತುಂಬಾ ಅವ್ರದ್ದು ಇವಾಗ ತುಂಬಾ ಬಿಗ್ಗೆಸ್ಟ್ ನೇಮು ಫೇಮ್ ಮಾಡಿರೋಂತ ಒಂದು ಮೂವಿ ಆಗಿರುತ್ತೆ. ಆ ಮೂವಿಯಲ್ಲಿ ಇವರು ಆ ಮೂವಿಯಲ್ಲಿ ಮಾಡಿರೋಂಥವ್ರೆ ನಿನ್ನೆ ತೀರ್ಕೊಂಡಿರ್ತಾರೆ. ನಿನ್ನೆ ಒಂದು ಇದೇ 11ನೇ ತಿಂಗಳಾಗಿರುತ್ತೆ. 11ನೇ ತಿಂಗಳು ಈ ವರ್ಷಕ್ಕೆ ಡೇಂಜರ್ ಆಗಿರುತ್ತೆ. ನಿನ್ನೆ ಬಂದು 6ನೇ ತಾರೀಕು ಆಗಿರುತ್ತೆ. ಈ 6 ಅನ್ನೋದು ಮುಂದಿನ ವರ್ಷದ ಡೇಂಜರ್ ಡೇಟು. ಈ ವರ್ಷದ ಕೊನೆಯಲ್ಲಿ ಅದರ ಎಫೆಕ್ಟ್ ಗೊತ್ತಾಗ್ತಿದೆ. ಇದು ಫಸ್ಟ್ ಎಫೆಕ್ಟ್, ಓಕೆನಾ. ಅದೇ ರೀತಿ 8 ಅಂತ ಬಂದಾಗ KGF ಮೂವಿಯ ಒಂದು ಹೀರೋ ಯಶ್ ಅವರ ಒಂದು ಡೇಟ್ ಕೂಡ 8 ಆಗಿರುತ್ತೆ. ಅದ್ರ ರಿಲೇಟೆಡ್ ಹೇಗಿದೆ ನೋಡಿ, 8, 6, 11 ಅನ್ನೋದು ಇಲ್ಲೇ ತೋರಿಸ್ತಾ ಇದೆ. ಅದೇ ರೀತಿ ಈ ಒಂದು ಇನ್ಸಿಡೆಂಟ್, ಯಾಕಂದ್ರೆ ಅವ್ರು ಇನ್ನ ಬದುಕಿ ಬಾಳೋ ಅಂತವ್ರು, ಹೆಸರು ಮಾಡಿರೋ ಅಂತವ್ರು, ಪಾಪ ಅವ್ರು ತೀರ್ಕೊಂಡಿದ್ದಾರೆ ಅಂದ್ರೆ ಎಲ್ರಿಗೂ ಗೊತ್ತಾಗ್ತಾ ಇದೆ. ಎಲ್ರಿಗೂ ಅವ್ರೇನೋ ಕಾಯಿಲೆಯಿಂದ ಬಳಲ್ತಾ ಇದ್ರು, ಅದು ಒಂದು ಬೇರೆ ವಿಷಯ. ಅದ್ರಲ್ಲೂ ಈ ತಿಂಗಳಲ್ಲೇ ಯಾಕೆ ಹೋಗ್ಬೇಕು, ಅದೇ ಡೇಟ್ ಅಲ್ಲಿ ಯಾಕೆ ಹೋಗ್ಬೇಕು, 8 ಯಾಕೆ ರಿಲೇಟೆಡ್ ಆಗ್ಬೇಕು, ಎಷ್ಟು ಅವ್ರು ಬಂದಲ್ಲಿ ನಿಂತ್ಕೊಂಡಿದ್ದಾರೆ ಅಂತಂದ್ರೆ ಅದೆಷ್ಟು ರಿಲೇಷನ್ ತೋರಿಸುತ್ತಲ್ವಾ. ಅದೇ ರೀತಿ ಬರೋ ವರ್ಷ ನೆಕ್ಸ್ಟ್ ಇಯರ್ ಕೂಡ 8 ಅನ್ನೋದು 6 ಅನ್ನೋದು ತುಂಬಾ ನೆಗೆಟಿವ್, ತುಂಬಾ ಡೇಂಜರ್ ಆಗಿರುತ್ತೆ. ಯಾರೆಲ್ಲ 8ನೇ ತಾರೀಕು ಹುಟ್ಟಿರ್ತೀರಾ, ಯಾರೆಲ್ಲ 6ನೇ ತಾರೀಕು ಹುಟ್ಟಿರ್ತೀರಾ, ಮತ್ತೆ ಈ ನಂಬರ್ ಅಲ್ಲಿ ಹುಟ್ಟಿರೋರು ತುಂಬಾ ಕೇರ್ಫುಲ್ ಆಗಿರಿ. ಯಾವುದೇ ಒಂದು ಹೊಸ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಅದೇ ರೀತಿ ಏನೇ ಇನ್ಸಿಡೆಂಟ್ ಆದ್ರೂ ಫ್ಲೈಟ್, ಅದರಲ್ಲೂ ಕಬ್ಬಿಣಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಹಡಗಾಗಿರ್ಬೋದು, ಫ್ಲೈಟ್ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಹಡಗ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿ
ತುಂಬಾ ಪ್ರಕೃತಿಯಲ್ಲಿ ಏರುಪೇರಾಗ್ತಾ ಹೋಗುತ್ತೆ, ಇಲ್ಲ ಎಲ್ಲೋ ಒಂದ್ ಕಡೆ ರೈತರಿಗೆ ತುಂಬಾ ಬೆಳೆ ಹಾನಿ ಆಗೋದು, ಇದೆಲ್ಲವೂ ಕೂಡ ನಡೀತಾ ಹೋಗುತ್ತೆ ಮುಂದಿನ ವರ್ಷ. ಮತ್ತೆ ನಾಳೆ ಬಂದು 8, ನಾಳೆ ಡೇಟೇ 8 ಆಗಿರುತ್ತೆ. ಎಲ್ಲ ಟೋಟಲ್ ಮಾಡಿದಾಗ 8 and 1 ಕಾಂಬಿನೇಷನ್. 8 and 1 ಕಾಂಬಿನೇಷನ್ ಅಂದ್ರೆ ತುಂಬಾ ಡೇಂಜರಸ್ ಕಾಂಬಿನೇಷನ್ ಅಂತ ಮೊನ್ನೆನೂ ಸಹ ಹೇಳ್ತಾ ಇದ್ರಿ 8 and 1 ಕಾಂಬಿನೇಷನ್ ಎಷ್ಟೆಲ್ಲ ಪರಿಣಾಮ ಬೀರುತ್ತೆ. ಹೌದು, 8, 1 ಅನ್ನೋದು ನಮ್ಮ ಫೋನ್ ನಂಬರ್ ಅಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ಪಾಸ್ ಆಗಿದ್ರೆ ತಂದೆ ಮಕ್ಕಳು ದೂರ ಆಗೋದು, ಹೇಳ್ದೆ ತಂದೆ ಮಕ್ಕಳಿಂದ ಏನೋ ಇದಾಗೋದು, ಅಥವಾ ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ದಿರ ಇರೋದು, ಮನಸ್ತಾಪ ಆಗೋದು, ಈ ರೀತಿ ಎಲ್ಲ ನಡೀತಾ ಇರುತ್ತೆ 8 and 1 ಕಾಂಬಿನೇಷನ್. ನಾಳೆ ಕೂಡ ಇದೇ 8 and 1 ಕಾಂಬಿನೇಷನ್. ನಾಳೆ ತುಂಬಾ ಬ್ಯಾಡ್ ಡೇ ಆಗಿರುತ್ತೆ. ಅದೇ ರೀತಿ ಈ 8 and 1 ಕಾಂಬಿನೇಷನ್ ನಾಳೆ ಕೂಡ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಆಗ್ಬೋದು. ಲಾಸ್ಟ್ ಟೈಮ್ ನಾನು ಹಾಗೆ ಹೇಳಿದೆ 7 and 4 ಕಾಂಬಿನೇಷನ್, 8 and 4 ಕಾಂಬಿನೇಷನ್ ಏನೋ ಇತ್ತು ಅವತ್ತು. ಇವತ್ತು ಬೆಳಗ್ಗೆ ನಾನು ಪ್ರಿಡಿಕ್ಷನ್ ಕೊಟ್ಟಿದ್ದೆ ಇನ್ನೊಂದು ಇದ್ರಲ್ಲಿ. ಇವತ್ತು ಏನ್ ಬೇಕಾದ್ರೂ ಆಗ್ಬೋದು, ಪ್ರಪಂಚದಲ್ಲಿ ಆಗ್ಬೋದು, ಕರ್ನಾಟಕದಲ್ಲಿ ಆಗ್ಬೋದು, ಬೆಂಗಳೂರಲ್ಲೇ ಆಗ್ಬೋದು, ಯಾವ್ದಾದ್ರು ಒಂದು ಬಿಗ್ ನ್ಯೂಸ್ ಇವತ್ತು ಬರುತ್ತೆ ಅಂತ. ಬಟ್ ಅವತ್ತೇ ಬಿಗ್ ಬಾಸ್ ಅನ್ನೋ ಒಂದು ಮನೆಗೆ ಬೀಗನ ಹಾಕಿರ್ತಾರೆ. ಅವತ್ತು ಕೂಡ 8 and 4 ಕಾಂಬಿನೇಷನ್ ಆಗಿರುತ್ತೆ. ಸೊ ಆ ಒಂದು ಕಾಂಬಿನೇಷನ್ ಅಲ್ಲಿ ಬಿಗ್ ಬಾಸ್ ನಡೆಯೋದು ಒಂದು ಬಿಗ್ ರಿಯಾಲಿಟಿ ಶೋ. ಅದನ್ನ ಒಂದು ದಿನದ ಮಟ್ಟಿಗೆ ಎಲ್ಲೋ ಒಂದ್ ಸತಿ ಲಾಕ್ ಮಾಡಿದಾಗ ಅದೆಷ್ಟು ಒಂದು ನ್ಯೂಸ್ ಆಗತ್ತಲ್ವಾ, ಅದೆಷ್ಟು ಒಂದು ಬೇಡದಿರೋ ವಿಷಯ ಆಗಿರುತ್ತೆ. ಅದು ಒಂದು ನೆಗೆಟಿವ್ ವಿಷಯನೇ. ಸೊ ಇಷ್ಟು ವರ್ಷ ನಡ್ಕೊಂಡ್ ಬಂದಿರೋಂತ ಒಂದು ಇದ್ರಲ್ಲಿ ಯಾವತ್ತೂ ಆ ಮನೆಗೆ ಬೀಗ ಅಂತ ಏನು ಬಿದ್ದಿಲ್ಲ. ಜಗಳ ಕಾಂಟ್ರವರ್ಸಿ ಆಗೋದು ಅದು ನಡೀತಾ ಇರೋದು ಅದ್ರ ಮೇಲೆ. ಹಾಗಾಗಿ ಆ ತರ ಒಂದು ಇನ್ಸಿಡೆಂಟ್ ಆಗಿತ್ತು. ಒಂದು ಪೂರಾ ಒಂದು ಆ ಬಿಗ್ ಬಾಸ್ ಮನೆಯಿಂದ ಎಲ್ರು ಕೂಡ ಹೊರಗಡೆ ಬಂದಿದ್ರು. ಅದು ಕೂಡ 8 and 4 ಕಾಂಬಿನೇಷನ್. ಅದೇ ರೀತಿ ನಾಳೆ 8 and 1 ಕಾಂಬಿನೇಷನ್. ನಾಳೆ ಕೂಡ ಸಾಕಷ್ಟು ಘಟನೆಗಳಾಗ್ಬೋದು, ಯಾವ್ದಾದ್ರು ತುಂಬಾ ಆಮೇಲೆ ಯಾರೆಲ್ಲ ಈ ಡೇಟು ಈ ಕಾಂಬಿನೇಷನ್ ಅಲ್ಲಿ ಇದ್ದೀರೋ ಅವರು ಕೂಡ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ 8 and 1 ಕಾಂಬಿನೇಷನ್ ಅಲ್ಲಿ. ಅದೇ ರೀತಿ ನೋಡಿ, ನಾಳೆ ಬಂದು ಯಾರಿಗೆ ತುಂಬಾ ಒಳ್ಳೆ ಕಲರು, ಒಳ್ಳೆ ಡೇಟು ಅಂತ ಹೇಳೋದಾದ್ರೆ, ನಾಳೆ ಯಾರೆಲ್ಲ 1, 10, 19, 28 ಈ ಡೇಟ್ ಅಲ್ಲಿ ಯಾರು ಹುಟ್ಟಿರ್ತೀರಾ ಅವರೆಲ್ಲರಿಗೂ ಕೂಡ ನಾಳೆ ತುಂಬಾ ಬ್ಯಾಡ್ ಡೇ ಅಂತ ಹೇಳ್ತೀನಿ. ಈ 1, 10, 19, 28 ಡೇಟ್ ಅಲ್ಲಿ ಹುಟ್ಟಿರೋರು ನಾಳೆ ಯಾವುದೇ ಒಂದು ವಸ್ತುವನ್ನ ತಗೊಳ್ಳೋದಾಗಿರ್ಬೋದು, ಒಂದು ಒಳ್ಳೆ ಕೆಲಸ ಮಾಡೋದಾಗಿರ್ಬೋದು, ಇವೆಲ್ಲವನ್ನು ನಿಲ್ಲಿಸ್ಬೇಕಾಗುತ್ತೆ. ಯಾವ ಒಂದು ಒಳ್ಳೆ ಕೆಲಸನೂ ಮಾಡಬಾರ್ದು, ಯಾಕಂದ್ರೆ ನಿಮ್ಗೆ ತುಂಬಾ ಬ್ಯಾಡ್ ಡೇ ಇದಾಗಿರುತ್ತೆ. ಹಾಗಾಗಿ ನಿಮ್ ಪಾಡಿಗೆ ನೀವು ಸುಮ್ಮನೆ ಇದ್ರೆ ಸಾಕಾಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ನಾಳೆ ಕಪ್ಪು ಬಣ್ಣವನ್ನು ಉಪಯೋಗಿಸ್ಕೊಳ್ಬಾರ್ದು. ಆಲ್ರೆಡಿ 1, 10, 19, 28 ಕಪ್ಪು ಬಣ್ಣವನ್ನ ನಾವು ನೆಗೆಟಿವ್ ಹಾಗೆ ಹೇಳಿರ್ತೀವಿ, ಕಪ್ಪು ಬಣ್ಣ ಉಪಯೋಗಿಸ್ಕೊಳ್ಬೇಡಿ ಅಂತ. ಹಾಗಾದ್ರೆ ಲಕ್ಕಿ ಕಲರ್ ಯಾವ್ದಿರ್ಬೋದು? ಯಾರಿಗೆ 1ನೇ ತಾರೀಕು ಅವ್ರಿಗೆ 1ನೇ ತಾರೀಕು ಅವರು 1, 10, 19, 28ನೇ ತಾರೀಕು ಹುಟ್ಟಿರೋರು ಯೆಲ್ಲೋ ಕಲರ್ ಬಣ್ಣವನ್ನ ಯೂಸ್ ಮಾಡ್ಬೋದು. ನಾಳೆ ಅವ್ರಿಗೆ ಯೆಲ್ಲೋ ಕಲರ್ ಬಣ್ಣ ನಾಳೆ ತುಂಬಾ ಪಾಸಿಟಿವ್ ನ ಕೊಡುತ್ತೆ. ಅದೇ ರೀತಿ 2, 11, 20, 29 ಈ ಡೇಟ್ ಅಲ್ಲಿ ಯಾರು ಹುಟ್ಟಿರ್ತೀರ ಅವ್ರಿಗೆ 50% ರಿಸಲ್ಟ್ ಇರುತ್ತೆ. ಬಟ್ ಅವ್ರು ಬಿಳಿ ಬಣ್ಣವನ್ನು ಉಪಯೋಗಿಸ್ಕೊಳ್ಬಹುದು. ಅದೇ ರೀತಿ 50% ಅಂದಾಗ ಅರ್ಧ ಕೆಲಸ ನಿಮ್ಗೆ ತುಂಬಾ ಬೇಕಾಗಿರೋ ಕೆಲಸ ಏನು ಮಾಡ್ಕೊಳ್ಬೇಡಿ, ಪರವಾಗಿಲ್ಲ, ನಾಳೆ ಒಂಚೂರು ಪರವಾಗಿಲ್ಲ ಅಂತ ಹೇಳ್ಬೋದು. 3, 12, 21, 30 ನಿಮ್ಗೆ ಇವನ್ ನಾಳೆ ತುಂಬಾ ಫೇವ್ರೇಟ್ ಆಗಿರುವಂತ ಒಂದು ದಿನ ಆಗಿರುತ್ತೆ. 3, 12, 21, 30ನೇ ತಾರೀಕು ಯಾರೆಲ್ಲ ಹುಟ್ಟಿರ್ತೀರಾ ಅವ್ರಿಗೆ ತುಂಬಾ ಫೇವ್ರೇಟು. ನಿಮ್ಮ ಯಾವುದೇ ಕೆಲಸ ಕಾರ್ಯ ಇದ್ರು ನೀವು ಮಾಡ್ಕೊಳ್ಬಹುದು. ಅದೇ ರೀತಿ ನೀವು ನಾಳೆ ಯೆಲ್ಲೋ ಬಣ್ಣವನ್ನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ, ತುಂಬಾ ಪಾಸಿಟಿವ್ ಕೂಡ ಇರುತ್ತೆ. ಮತ್ತೆ ಕಪ್ಪು ಬಣ್ಣವನ್ನ ಕೂಡ ನೀವು ಯೂಸ್ ಮಾಡ್ಬೋದು. ಇದು ಮುಂದಿನ ವರ್ಷಕ್ಕೆ ಬ್ಲಾಕ್ ಅನ್ನೋದು ತುಂಬಾ ಡೇಂಜರ್ ಆಗಿರುತ್ತೆ, ಅದು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ನೋಡಿ 4, 13, 22, 31 ಈ ಡೇಟ್ ಅಲ್ಲಿ ಹುಟ್ಟಿರೋರಿಗೆ ನಾಳೆ ತುಂಬಾ ಡೇಂಜರಸ್ ಡೇ ಆಗಿರುತ್ತೆ. ಯಾರ ಜೊತೆ ಏನಾದ್ರು ನೀವು ಕಿತ್ತಾಡೋದಾಗಿರ್ಬೋದು, ಅಥವಾ ಯಾರನ್ನಾದ್ರೂ ಕಳ್ಕೊಳ್ಳೋದಾಗಿರ್ಬೋದು. ಸಣ್ಣ ವಿಷಯನು ನಾವು ನಮ್ ದಿನ ಚೆನ್ನಾಗಿಲ್ಲ ಅಂದಾಗ ಸಣ್ಣ ವಿಷಯದಲ್ಲೂ ಕೂಡ ನಾವು ಹುಷಾರಾಗಿರ್ಬೇಕಾಗುತ್ತೆ. ಏನೋ ಎಲ್ಲೋ ಹೋಗ್ತಿರ್ತೀವಿ, ಗಾಡಿ ಪಂಚರ್ ಆಗೋಯ್ತು, ನಮ್ ಟೈಮ್ಗೆ ನಾವು ಹೋಗಿ ರೀಚ್ ಆಗಕ್ಕಾಗಲ್ಲ. ಒಂದು ಗಾಡಿ ಪಂಚರ್ ಆದ್ರೆ ಅದು ಸಣ್ಣ ವಿಷಯನೇ, ಆದ್ರೆ ಎಲ್ಲೋ ರೀಚ್ ಆಗ್ಬೇಕಾಗಿರೋ ಟೈಮು ಇದಾಗುತ್ತೆ, ಅಲ್ಲೆಲ್ಲೋ ನಡಿಬೇಕಾಗಿರೋ ಕೆಲಸ ಡಿಲೇ ಆಗುತ್ತೆ. ಹಂಗೆ ಎಷ್ಟೋ ಈ ರೀತಿ ಆದಾಗ ಎಷ್ಟೋ ಇವಾಗ ಫ್ಲೈಟ್ ಟಿಕೆಟ್ ಎಲ್ಲ ನಮ್ಗೆ ಮಿಸ್ ಆಗೋದೆಲ್ಲ ಇದೇ ರೀತಿ. ಗಾಡಿ ಪಂಚರ್ ಅಂತಲ್ಲ, ಈ ತರ ಸಣ್ಣ ಇನ್ಸಿಡೆಂಟ್ ಗಳಲ್ಲಿ ಕಾರ್ ಏನೋ ಆಗಿರುತ್ತೆ, ಈ ತರ ಇನ್ಸಿಡೆಂಟ್ ಗಳಲ್ಲಿ ಮಿಸ್ ಆಗುತ್ತೆ. ಹಾಗಾಗಿ 4, 13, 22, 31 ಈ ಡೇಟ್ ಅಲ್ಲಿ ಹುಟ್ಟಿರೋರು ತುಂಬಾ ಕೇರ್ಫುಲ್ ಆಗಿರಿ. ನಿಮ್ಮ ಡೇ ನಾಳೆ ತುಂಬಾ ಬ್ಯಾಡ್ ಡೇ ಆಗಿರುತ್ತೆ. ಅದೇ ರೀತಿ 5, 14, 23 ಈ ಡೇಟ್ ಅಲ್ಲಿ ಯಾರೆಲ್ಲ ಹುಟ್ಟಿರ್ತೀರಾ ಅವ್ರಿಗೆ ನಾಳೆ ತುಂಬಾ ಸೂಪರ್ ಡೇ ಅಂತ ಹೇಳ್ಬೋದು. ನೀವು ಅಷ್ಟೇ ನಾಳೆ ಗ್ರೀನ್ ಕಲರ್ ಅತಿ ಹೆಚ್ಚು ಯೂಸ್ ಮಾಡಿ. ಅದೇ ರೀತಿ ಕಪ್ಪು ಬಣ್ಣವನ್ನ ಕೂಡ ಯೂಸ್ ಮಾಡ್ಬೋದು. 6, 15, 24 6, 15, 24 ಯಾರೆಲ್ಲ ಹುಟ್ಟಿರ್ತೀರಾ ನೀವು ಕೂಡ ಕಪ್ಪು ಬಣ್ಣವನ್ನ ಹಾಗೂ ಬ್ಲೂ ಕಲರ್ ಬಣ್ಣವನ್ನ ಯೂಸ್ ಮಾಡಿ. ಯಾಕಂದ್ರೆ ನಿಮ್ಗೆ ತುಂಬಾ ಪಾಸಿಟಿವ್ ಆಗಿರುವಂತಹ ಡೇ ನಾಳೆ ಆಗಿರುತ್ತೆ.
7-16-25 ಯಾರೆಲ್ಲ ಈ ಡೇಟ್ ಅಲ್ಲಿ ಹುಟ್ಟಿರ್ತೀರಾ ಇವ್ರಿಗೆ ತುಂಬಾ ಡೇಂಜರಸ್ ಡೇ ನಾಳೆ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ಫ್ರೆಂಡ್ಸ್ನಾಗಿರ್ಬೋದು, ನಿಮ್ಮ ಲವರ್ಸ್ನಾಗಿರ್ಬೋದು, ನಿಮ್ಮ ಕೊಲೀಗ್ಸ್ನಾಗಿರ್ಬೋದು, ನಿಮ್ಮ ಪಾರ್ಟ್ನರ್ನಾಗಿರ್ಬೋದು, ಯಾವುದೇ ಕಾರಣಕ್ಕೂ ನಾಳೆ ಮೀಟ್ ಮಾಡಬೇಡಿ. ಅವ್ರ ಜೊತೆ ಮಾತಾಡಿದ್ರು ಕೂಡ ನಾಳೆ ಒಂದಿನ ನೀವು ಅವಾಯ್ಡ್ ಮಾಡ್ಕೊಂಡ್ರೆ ಕಂಪ್ಲೀಟ್ ನೀವು ಎಲ್ಲ ಒಂದ್ ಕಡೆ ಸೇಫ್ ಅಂತ ಹೇಳ್ಬೋದು. ಅದೇ ರೀತಿ ನಾಳೆ ಕಪ್ಪು ಬಣ್ಣವನ್ನ ಯಾವುದೇ ಕಾರಣಕ್ಕೂ 7ನೇ ತಾರೀಕು ಅವರು ಟಚ್ ಮಾಡೋಂಗಿಲ್ಲ. ಅದೇ ರೀತಿ 8-17-26 ಅವ್ರದ್ದೇ ಡೇ ಆಗಿರೋದ್ರಿಂದ ಸೂಪರ್ ಅಂತ ಹೇಳ್ತೀನಿ. ಅವರು ನೋಡಿ ಬ್ಲಾಕ್ ಕಪ್ಪು ಬಣ್ಣವನ್ನ ಅತಿ ಹೆಚ್ಚು ಯೂಸ್ ಮಾಡಿ, ಅದೇ ರೀತಿ ಯೆಲ್ಲೋ ಬಣ್ಣವನ್ನ ಕೂಡ ಯೂಸ್ ಮಾಡ್ಬೋದು. ನಿಮ್ದೇ ಡೇ ಆಗಿರೋದ್ರಿಂದ ನೀವು ಏನೇ ಕೆಲಸ ಮಾಡಿದ್ರು ನಾಳೆ ನಿಮ್ಗೆ ಪಾಸಿಟಿವ್ ಅನ್ನ ತಂದ್ಕೊಡುತ್ತೆ. 9-18-27 ಈ ಡೇಟ್ ಅವರು ಯಾವುದೇ ಕಾರಣಕ್ಕೂ ನಾಳೆ ಯಾವ ಕೆಲಸವನ್ನು ಮಾಡಬಾರ್ದು. ನಾಳೆ ತುಂಬಾ ಅನ್ಲಕ್ಕಿ ಕಲರ್ ಅಂತ ಬಂದಾಗ ನಾಳೆ ಯಾರೇ ಆಗಿದ್ರು ಕೂಡ ಆರೆಂಜ್ ಕಲರ್ ನ ಅವಾಯ್ಡ್ ಮಾಡ್ಬೇಕಾಗುತ್ತೆ. ನಾಳೆ ಆರೆಂಜ್ ಕಲರ್ ತುಂಬಾ ಬ್ಯಾಡ್ ಕಲರ್ ಆಗಿರುತ್ತೆ. ಅದೇ ರೀತಿ ತುಂಬಾ ಪಾಸಿಟಿವ್ ತಂದ್ಕೊಡುವಂತ ಕಲರು ಯೆಲ್ಲೋ ಮತ್ತೆ ಗ್ರೀನು ಮತ್ತೆ ಬ್ಲಾಕ್ ಕಲರು. ಈ 3 ಕಲರು ನಿಮ್ಗೆ ನೀಲಿ ಬಣ್ಣವು ಕೂಡ ನಿಮ್ಗೆ ತುಂಬಾ ಪಾಸಿಟಿವ್ ಆಗಿರುತ್ತೆ. ನಾಳೆ ಇಷ್ಟು ಕಲರ್ ಯೂಸ್ ಮಾಡಿ ನೋಡಿ. ಒಂದು ಬೇಡ ದಿನ ಚೆನ್ನಾಗಿಲ್ಲ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಡೇ ಬಂದೇ ಬರುತ್ತೆ. ಹಾಗಾಗಿ ಯಾರೆಲ್ಲ ಈ ದಿನವನ್ನ ಅವಾಯ್ಡ್ ಮಾಡ್ತೀರೋ ಅವರೆಲ್ಲರೂ ಎಲ್ಲ ಒಂದ್ ಕಡೆ ಸೇಫ್ ಝೋನ್ ಅಲ್ಲಿ ಇರ್ತೀರಾ ಅಂತ ಹೇಳ್ತೀವಿ. ಓಕೆ ಮ್ಯಾಮ್, ಇಷ್ಟೊವರೆಗೂ ನೀವು ಯಾವ ಕಲರ್ ಯಾವ ದಿನಕ್ಕೆ ಯಾರಿಗೆ ಸೂಟ್ ಆಗುತ್ತೆ ಅಂತ ಹೇಳ್ತಾ ಹೋದ್ರಿ. ಇನ್ನು 8ನೇ ತಾರೀಕು ಅಂದ್ರೆ ನಾಳೆ ಯಾರಿಗೆ ಶುಭ ಯಾರಿಗೆ ಅಶುಭ? ಅದೇ ಹೇಳದ್ನಲ್ಲ, ಇವಾಗ ಡೇಟ್ ಅಲ್ಲಿ ಹುಟ್ಟಿರೋರ್ಗೆನೆ ಶುಭ ಅಂತ ಹೇಳ್ದೆ. 8 ಮತ್ತೆ 8 and 1 ಕಾಂಬಿನೇಷನ್ ಅಲ್ಲಿ ಯಾರು ಇರ್ತೀರಾ ಅವರೆಲ್ಲ ಸ್ವಲ್ಪ ಮನೇಲಿ ತಂದೆ ಮಕ್ಳು ಕಿತ್ತಾಡೋದು ಜಾಸ್ತಿ ಆಗಿರುತ್ತೆ, ಕುಟುಂಬದ ಕಲಹ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಎಲ್ಲೋ ಒಂದ್ ಕಡೆ ತುಂಬಾ ಸಮಸ್ಯೆಗಳಿದ್ರೆ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಎಲ್ಲ ಕೋರ್ಟ್ ಸಮಸ್ಯೆ ಆಗಿರ್ಬೋದು, ಕೋರ್ಟ್ ಕೇಸ್ ಸಮಸ್ಯೆ ಆಗಿರ್ಬೋದು. ತುಂಬಾ ಡೇಂಜರಸ್ ಡೇ ಆಗಿರುತ್ತೆ ನಾಳೆ ದಿನನೇ. 8 and 1 ಅಂದ್ರೆ 8ಕ್ಕೆ ಮತ್ತೆ 1ಕ್ಕೆ ತುಂಬಾ ಆಪೋಸಿಟ್. ಶನಿ ಮತ್ತೆ ಸೂರ್ಯನಿಗೆ ಆಪೋಸಿಟ್ ಆಗಿರುತ್ತೆ. ಸೊ ಈ ದಿನದಲ್ಲಿ ಸ್ವಲ್ಪ ಕಾಮ್ ಆಗಿ ಇದ್ಬಿಟ್ರೆ ಒಳ್ಳೇದು. ಕೋರ್ಟ್ ಕೇಸು ಅದು ಇದು ಅಂತ ಕೇಸ್ಗಳಿದ್ದಾಗ, ಅಥವಾ ಏನಾದ್ರೂ ನಿಮ್ಗೆ ಆಗದೆ ಇರೋರು, ನಿಮ್ಮಲ್ಲಿ ಕುಟುಂಬದಲ್ಲಿ ಮನಸ್ತಾಪ ಇರೋರು, ನೀವು ಮಾತಾಡಬಾರ್ದು. ತುಂಬಾ ಇವಾಗ ನಾವೇ ಕಾಲ್ ಕೆರ್ಕೊಂಡು ಹೋದಂಗೆ ಆಗ್ಬಿಡುತ್ತೆ ಎಲ್ಲೋ ಒಂದ್ ಕಡೆ. ಮತ್ತೆ ಫಂಕ್ಷನ್ಸ್ ಅದು ಇದು ಅಂತ ಇದ್ದಾಗ ಎಲ್ಲ ಒಂದ್ ಕಡೆ ಅಲ್ಲೊಂಚೂರು ಅವಾಯ್ಡ್ ಮಾಡ್ಬೇಕಾಗುತ್ತೆ. ಅಲ್ಲಿ ನಿಮ್ಮ ಒಂದು ಅವಾಯ್ಡ್ನೆಸ್ ಏನಾಗುತ್ತೆ ಅಂದ್ರೆ ನಿಮ್ ಪ್ರೆಸೆನ್ಸ್ ಇದ್ರೂ ನೀವು ಸೈಲೆಂಟ್ ಆಗಿದ್ರೆ ಎಲ್ಲೋ ಒಂದ್ ಕಡೆ ಸೇಫ್ ಅಂತ ಹೇಳ್ಬೋದು. ಇಲ್ಲ ನಾವು ಮಾತಾಡ್ತೀವಿ, ನಾವು ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಹೋದ್ರೆ ಅಲ್ಲಿ ಸ್ಟಾರ್ಟಿಂಗ್ ಇಂದ ಚೆನ್ನಾಗಿದ್ದು ಕೊನೆಗೆ ಬರೋವಾಗ ಎಲ್ಲೋ ಒಂದ್ ಕಡೆ ಜಗಳ ಕೋಪದಿಂದ ಅಂತ್ಯ ಆಗ್ತಾ ಹೋಗುತ್ತೆ ಡೇ. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ನೋಡಿ ಕಾಲ್ಸ್ ಬರ್ತಾ ಇದೆ, ಸೊ ನೋಡೋಣ, ಕಾಲ್ ಅಟೆಂಡ್ ಮಾಡೋಣ. ಕಾಲ್ಸ್ ಕಟ್ ಆಯ್ತು. ಇನ್ನು ರೋಹಿಣಿ ನಕ್ಷತ್ರದವ್ರಿಗೆ ಟೈಮ್ ಸರಿ ಇಲ್ಲ ಅಂತ ಹೇಳ್ತಿದ್ರಿ, ಅವ್ರಿಗೆ ಒಂದು ಟಿಪ್ಸ್ ಕೊಡೋದಾದ್ರೆ ನೋಡಿ, ರೋಹಿಣಿ ನಕ್ಷತ್ರ ಅಂತ ಬಂದಾಗ ನೋಡಿ, ರೋಹಿಣಿ ನಕ್ಷತ್ರದವರು ತುಂಬಾ ಅತಿ ಹೆಚ್ಚು ಯಾವ ನಕ್ಷತ್ರವನ್ನ ಫಾಲೋ ಮಾಡ್ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಯಾರೆಲ್ಲ ರೋಹಿಣಿ ನಕ್ಷತ್ರದವ್ರು ಇರ್ತಿರೋ ಅವರೆಲ್ಲರಿಗೂ ಕೂಡ ನೋಡಿ, ಮೃಗಶಿರ ಚಿತ್ತ ಧನಿಷ್ಠ ಅನ್ನೋ ಒಂದು 3 ನಕ್ಷತ್ರ. ಈ ರೋಹಿಣಿ ನಕ್ಷತ್ರದವರು ಮೃಗಶಿರ ಚಿತ್ತ ಧನಿಷ್ಠ ಅಂದ್ರೆ ಕುಜನ ಒಂದು ನಕ್ಷತ್ರ. ಈ 3 ನಕ್ಷತ್ರ, ಒಂದು ನಕ್ಷತ್ರ 9 ದಿನಕ್ಕೆ ಒಂದು ಸತಿ ನಕ್ಷತ್ರ ರಿಪೀಟ್ ಆಗ್ತಾ ಹೋಗುತ್ತೆ. ಈ 3 ನಕ್ಷತ್ರವನ್ನು ಕೂಡ ನೀವು ಫಾಲೋ ಮಾಡಿದ್ದೇ ಆಗಿದ್ದಲ್ಲಿ ನಿಮ್ಮ ಮನೆಯಲ್ಲಿ ಐಶ್ವರ್ಯ, ದುಡ್ಡು, ಕಾಸು ಅನ್ನೋದು ತುಂಬಿ ತುಳುಕ್ತಾ ಇರುತ್ತೆ. ಅಂದ್ರೆ ನಿಮ್ಗೆ ಸಂಪತ್ತನ್ನ ತಂದ್ಕೊಡುವಂತ ಈ ನಕ್ಷತ್ರ ಇದಾಗಿರುತ್ತೆ. ಯಾರೆಲ್ಲ ರೋಹಿಣಿ, ಹಸ್ತ, ಶ್ರವಣ ನಕ್ಷತ್ರ 3 ನಕ್ಷತ್ರ ಚಂದ್ರ ನಕ್ಷತ್ರನೇ ಆಗಿರುತ್ತೆ. ಈ 3 ನಕ್ಷತ್ರದವರು ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರವನ್ನ ಅತಿ ಹೆಚ್ಚು ಫಾಲೋ ಮಾಡಿ. ನೀವು ಯಾವುದೇ ಕೆಲಸ ಮಾಡ್ಬೇಕಾಗಿರ್ಲಿ, ಅಥವಾ ನೀವೆಲ್ಲಾದ್ರೂ ಒಂದು ಸಿಗ್ನೇಚರ್ ಮಾಡ್ಬೇಕಾದ್ರೂ ಕೂಡ ಈ ಒಂದು ನಕ್ಷತ್ರದಲ್ಲಿ ಮಾಡಿ. ಅಥವಾ ನಿಮ್ ಮನೆಗೆ ಏನಾದ್ರೂ ಒಂದು ಉಪ್ಪನ್ನ ತರ್ತೀರಾ, ಒಂದು ಅಕ್ಕಿ ತರ್ತೀರಾ, ಒಂದು ಬೇಳೆ ತರ್ತೀರಾ, ಏನೇ ಆಗ್ಲಿ, ಯಾಕಂದ್ರೆ 9 ದಿನಕ್ಕೆ ಒಂದ್ಸತಿ ನಕ್ಷತ್ರ ಬರುತ್ತೆ. 9 ದಿನಕ್ಕೆ ಮೃಗಶಿರ ನಕ್ಷತ್ರ ಬಂದು 9 ದಿನಕ್ಕೆ ಚಿತ್ರ ನಕ್ಷತ್ರ, ಅದು ಬಂದು 9 ದಿನಕ್ಕೆ ಧನಿಷ್ಠ ನಕ್ಷತ್ರ ಬರುತ್ತೆ. ಈ 3 ನಕ್ಷತ್ರಗಳಲ್ಲಿ ನೀವು ಏನೇ ಕೆಲಸ ಆದ್ರೂ ಮಾಡ್ತಾ ಹೋದ್ರೆ ನಿಮ್ಮ ಮನೆಗೆ ನೀವೇನು ಈ ನಕ್ಷತ್ರ ತಿಳ್ಕೊಂಡ್ರೆ ನೀವು ಯಾವ ಜ್ಯೋತಿಷ್ ಹತ್ರನೂ ಹೋಗೋದ್ ಬೇಡ. ಹಾಗಾಗಿ ನಿಮ್ಮ ಮನೆಗೆ ಹಾಲು ಉಗ್ಸೋದಾಗಿರ್ಬೇಕು, ಹೊಸ ಮನೆಗೆ ಹೋಗೋದಾಗಿರ್ಬೋದು, ಅಥವಾ ನಿಮ್ಮ ಮನೆಗೆ ಅದೆಲ್ಲ ಬಿಡಿ, ಮನೆ ಕಟ್ಟೋದು, ಮನೆಗೆ ಹೋಗೋದು ಅದು ಬೇಡ. ನಿತ್ಯ ಬಳಕೆಯಲ್ಲಿ ನಿಮ್ಮ ಮನೆಗೆ ಏನಾದ್ರೂ ಒಂದು ಸಾಮಾನ್ ತರೋದಾಗಿರ್ಬೋದು, ನಿಮ್ಮ ಒಂದು ಬಟ್ಟೆ ತಗೊಳ್ಳೋದಾಗಿರ್ಬೋದು, ಅಥವಾ ನೀವೆಲ್ಲೋ ಹೋಗಿ ಬ್ಯಾಂಕ್ ಅಲ್ಲಿ ದುಡ್ಡು ಡ್ರಾ ಮಾಡೋದು, ನೀವೊಂದು ಗೋಲ್ಡ್ ತಗೊಳ್ಳೋದು, ಏನಕ್ಕಾದ್ರೂ ಇನ್ವೆಸ್ಟ್ ಮಾಡೋದು, ಇದೆಲ್ಲವೂ ಕೂಡ ನೀವು ಯಾರಿಗಾದ್ರೂ ದುಡ್ಡು ಕೊಡೋದಾಗಿರ್ಬೋದು, ಅಥವಾ ನೀವು ಕೊಟ್ಟಿರೋ ದುಡ್ಡನ್ನ ಸಾಲವನ್ನ ವಸೂಲು ಮಾಡ್ಕೊಳ್ಳೋದಾಗಿರ್ಬೋದು, ಇದೆಲ್ಲವೂ ಕೂಡ ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರದಲ್ಲಿ ಮಾಡ್ತಾ ಬಂದ್ರೆ ರೋಹಿಣಿ,
ಹಸ್ತ ಶ್ರವಣ ನಕ್ಷತ್ರದವ್ರಿಗೆ ಸೋಲೇ ಇರಲ್ಲ. ಯಾಕಂದ್ರೆ ಇದು ನಿಮ್ಗೆ ತುಂಬಾ ಕುಬೇರನನ್ನ ಮಾಡುವಂತಹ ಈ ನಕ್ಷತ್ರಗಳಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಸಕಲ ಸಂಪತ್ತು ಐಶ್ವರ್ಯವನ್ನ ತಂದುಕೊಡೋ ಅಂತ ನಕ್ಷತ್ರಗಳು ಇದಾಗಿರುತ್ತೆ. ಹಾಗಾಗಿ ನೋಟ್ ಮಾಡಿಟ್ಕೊಳ್ಳಿ. ಯಾರೆಲ್ಲ ರೋಹಿಣಿ ಹಸ್ತ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿರ್ತೀರೋ ಅವರೆಲ್ಲರೂ ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರವನ್ನ ಅತಿ ಹೆಚ್ಚು ಫಾಲೋ ಮಾಡಿ. ಈ ಫಾಲೋ ಮಾಡಿದ್ರೆ ನಿಮ್ಗೆ ನೀವು ಮಾಡ್ತಾ ಬನ್ನಿ, ಈ ನಕ್ಷತ್ರದಲ್ಲಿ ಮಾಡ್ತಾ ಬನ್ನಿ. ಹೇಳ್ದ್ನಲ್ಲ, ಒಂದು ರೇಷನ್ ತರೋದಾಗಿರ್ಬೋದು, ಒಂದು ದಿನ ವೆಯ್ಟ್ ಮಾಡಿ. 9 ದಿನದಲ್ಲಿ ಇನ್ನೆಷ್ಟೆಲ್ಲ ಕೆಲಸ ಮಾಡ್ತೀರಾ? ಆಗಲ್ಲ. ಈ 9 ದಿನ ಮೃಗಶಿರ ನಕ್ಷತ್ರ ಇದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಸಂಪತ್ ತಂದ್ಕೊಡೋ ನಕ್ಷತ್ರ ಚಿತ್ತ ನಕ್ಷತ್ರ. 9 ದಿನ ಕಳೆದು ಮತ್ತೆ ಅದೇ ನಕ್ಷತ್ರ ಚಿತ್ತ ನಕ್ಷತ್ರ ಬರುತ್ತೆ. ಹೀಗೆ 9 ದಿನಕ್ಕೊಂದ್ಸತಿ ನೀವು ನೀವು ಗೈಡ್ ಬರ್ಕೊಳ್ತಾ ಇರಿ. ನೆಕ್ಸ್ಟ್ ನಂದು ಸಂಪತ್ತು ತಂದ್ಕೊಡುವಂತ ನಕ್ಷತ್ರ ಇದೇ ಬರುತ್ತೆ, ಅವತ್ತಿನ ದಿನ ನಾನು ಈ ಕೆಲಸಗಳೆಲ್ಲ ಮಾಡ್ಕೊಳ್ಬೇಕು ಅಂತ ಒಂದು ನೋಟ್ ಮಾಡ್ಕೊಳ್ಳಿ. ಆ ನಕ್ಷತ್ರದ ದಿನ ಮಾಡಿ. ಇನ್ನು ಅದು ಬಿಟ್ಟು 9 ದಿನಕ್ಕೆ ಇನ್ನೊಂದು ನಕ್ಷತ್ರ ಧನಿಷ್ಠ ನಕ್ಷತ್ರ ಬರುತ್ತೆ, ಅವತ್ತು ಕೂಡ ನೋಟ್ ಮಾಡ್ಕೊಳ್ಳಿ. ಅವತ್ತು ಕೂಡ ಈ ನಕ್ಷತ್ರದ ದಿನ ನಾನು ಇದೆಲ್ಲ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಳ್ತಾ ಹೋಗಿ. ಇವಾಗ ನೋಡಿ, ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಎಲ್ಲಾ ತರ ಆಪ್ಸ್ ಬಂದಿದ್ದಾವೆ. ನಿಮ್ಮ ಡೈಲಿ ನಿಮ್ಮ ನಕ್ಷತ್ರವನ್ನ ನೋಡ್ಕೊಳ್ಳೋ ಅಂತ. ಯಾಕಂದ್ರೆ ಓದಿಲ್ದಿರೋರು ಎಲ್ಲರಿಗೂ ಕೂಡ ಫೋನ್ ನ ಒಂದು ಬಳಕೆ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ. ಸೊ ಈ ನಕ್ಷತ್ರವನ್ನ ತಿಳ್ಕೊಂಡಾಗ ಖಂಡಿತವಾಗ್ಲೂ ನೀವು ನಿಮ್ಮ ಮನೆಯಲ್ಲಿ ಸಣ್ಣ ಈ ಬಳಕೆ ಮಾಡುವಂತ ಟೈಮ್ ಆಗಿರ್ಬೋದು, ನಿಮ್ಮ ಟೈಮ್ ಆಗಿರ್ಬೋದು, ಇದನ್ನ ನೋಡ್ತಾ ಹೋದ್ರೆ ಖಂಡಿತವಾಗ್ಲೂ ನಿಮ್ಗೆಲ್ಲ ಯೋಗ ಬರುತ್ತೆ. ನಿಮ್ಮ ಮನೆಯ ವಸ್ತುವನ್ನೇ ನೀವು ಅದನ್ನ ತಗೊಳ್ತಾ ಬಂದ್ರೆ, ನಾನು ಹೇಳಿರೋ ಕೆಲಸಗಳನ್ನೆಲ್ಲ ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ನೀವು 50% ನೀವು ಯಾವುದೇ ಜ್ಯೋತಿಷ್ಯವನ್ನ ಕೇಳ್ದಿರ ಕೂಡ ನಿಮ್ಮ ಟೈಮ್ ಕೂಡ ನೀವು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಹಾಗಾಗಿ ನಿಮ್ಮ ಡೇಟು ಅದೇ ರೀತಿ ನಿಮ್ಮ ನಕ್ಷತ್ರ ಫಾಲೋ ಮಾಡಿದ್ರೆ ಸಾಕು, ಖಂಡಿತವಾಗ್ಲೂ ನೀವು ಲೈಫಲ್ಲಿ ತುಂಬಾ ಚೆನ್ನಾಗಿರ್ತೀರಾ. ಇದನ್ನ ಮಾಡ್ಕೊಳ್ತಾ ಬರ್ಬೇಕು. ಪ್ರತಿ ನಕ್ಷತ್ರಕ್ಕೂ ಪ್ರತಿ 9 ದಿನಕ್ಕೊಂದ್ಸತಿ ನಿಮ್ಮ ಏನು ಸಂಪತ್ತು ತಂದ್ಕೊಡುವಂತ ನಕ್ಷತ್ರವನ್ನ ನೀವು ಮಾಡ್ಕೊಳ್ತಾ ಬಂದ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ.